ಅಕ್ಕ ನೋಡ್ದಿ ಬಾಬಾ ಅಕ್ಕಿ ಪರವಾಗಿ ಮಾತಾಡಕತ್ತಾನ. ಹೆಂಡತಿಯಾಗಿ ನಿನ್ನ ಜೊತೆ ನಿಲ್ಲದ್ಬಿಟ್ಟ ಅಕ್ಕಿ ಪರವಾಗಿ ಮಾತಾಡತ್ತಾನಂದ್ರ ನಿನ್ನ ಮ್ಯಾಲ ಎಷ್ಟು ಹಾಗೆ ಸಾಸತಿರ್ಬೇಕು ನೋಡಕ್ಕಿ. ಮಾವನನ್ನ ನಿನ್ನ ಮ್ಯಾಲ ಎತ್ತು ಕಟ್ಟಿದಾಳ. ಅಂದ್ರೆ ಇನ್ನು ಮುಂದೆ ನಿನ್ನ ಸಾನ ಇಲ್ಲಿ ಏನು ನಡೆಯಂಗಿಲ್ಲ ಬಿಡು. ನೋಡಾತನ ನಾಕಿ ಸಲುವಾಗಿ ನನ್ನ ಮ್ಯಾಗ ಕೈ ಮಾಡಿಬಿಟ್ರಲ್ಲ ನೀವು. ಕೈ ಮಾಡಿದ್ರಲ್ಲ ಇಷ್ಟು ವರ್ಷದಾಗ, ಇವಾಗ ನೀವು ನನ್ನ ಮ್ಯಾಗ ಕೈ ಮಾಡಿರೋದು ಅದು ಆಕಿ ಸಲುವಾಗಿ. ಯಾಕ್ರಿ ನನ್ನ ಮ್ಯಾಗ ಕೈ ಮಾಡಿದ್ರಿ? ಮಾತಾಡ್ರಿ. ಸಾಕು ಬಾಯಿ ಮುಚ್ಚಲೇ ಕಂಡೆ ನಿನ್ನ. ಇಷ್ಟು ದಿನ ನಾನು ನೀನು ಹೇಳಿದಕ್ಕೆಲ್ಲ ತಕ ಕೈ ತಕ ಅಂತೇಳಿ ಕುಣಿತಿದ್ನಿ. ಯಾಕೆ ಹೇಳು? ನೀನೆಲ್ಲ ಮಾಡೋದು ಕರೆಕ್ಟ್, ನೀನು ಮಾಡೋದೆಲ್ಲ ಸರಿ ಇರ್ತದೆ ಅಂಥೇಳಿ. ಆದ್ರೆ ನೀನು ಇವತ್ತು ಮಾಡಿರೋದು ನನಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ನನಗೆ ಸಿಟ್ಟು ತಡ್ಕೊಳಕ್ಕಾಗಲಿಲ್ಲ. ಆಕೆ ಇನ್ನೊಬ್ಬರ ಮನೆಗೆ ಹೆಣ್ಣು ಮಗಳಾಗಿರ್ಬೋದು, ಆದ್ರೆ ನಮ್ಮ ಮಗನ ಹೆಂಡತಿದಾಳಾಕಿ, ನಮ್ಮ ಮನೆ ಸೊಸೆದಾಳಾಕಿ. ಅಕ್ಕಿ ಮೇಲೆ ತಪ್ಪು ಆಪಾದನೆ ಬರುವಂಗ ನಿಮ್ಮ ತಮ್ಮನ ತಂದ ಇಲ್ಲಿ ಇಟ್ಕೊಂಡು ಅಕ್ಕಿ ಜೊತೆ ಕೆಟ್ಟದಾಗ ನಡ್ಕೊ ಅಂತ ಹೇಳಕ್ಕೆ ನಿನಗೆ ನಾಚಿಕೆ ಬರಂಗಿಲ್ಲ? ನಾಚಿಕೆ ಬರ್ತದ ಇಲ್ಲ ನಿನಗೆ ಹೇಳ ನನಗೆ. ಅಲ್ಲ ಬಾಬಾ, ನಾವೇನು ಅಂಥದ್ದು ಮಾಡೀವಂತ ನಮಗೆ ನಾಚಿಕೆ ಬರಬೇಕು? ಈಕೆ ಮಾಡಿದ್ದ ತಪ್ಪು. ನಾನು ಅಲ್ಲಿ ಹೋದ್ರೂ ಈಕೆ ಯಾಕೆ ನನ್ನ ಜೊತೆ ಆ ರೀತಿ ನಡ್ಕೋಬೇಕು? ಹೌದು, ನಾನು ಗಂಡಸು, ನನಗೆ ಆಸೆಗಳು ಹುಡ್ಕೋತಾವ. ಅದಕ್ಕೆ ಹೆಂಗಸಾಗಿ ನನ್ನ ಇದ್ರಾಗ ನಾನು ಇರಬೇಕಾಗಿತ್ತು ನಿಮ್ಮ ಸೊಸಿ. ಅದನ್ನು ಬಿಟ್ಟು ನನ್ನ ಮೇಲೆ ಬಿದ್ದುಬಿಟ್ಲು. ಗಂಡ ಅನ್ಕೊಂಡ, ಗಂಡ ಯಾರು ಇನ್ನೊಬ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಎಲ್ಲ ಮುಗಿಸ್ಕೊಂಡು ಬಿಡಾಕಿದಾಳು. ಏನೋ ಹಿಂಗೆ ಮಾತಾಡ್ತಿದ್ದಿ ನನ್ನ ಸೊಸಿಗೆ? ಒಂದು ತೆಗೆದು ಬಿಟ್ಟನಾದ್ರೆ ನಿನ್ನ ಹಲ್ಲು ಮುರ್ದ ನೀನು. ನನ್ನ ಗಂಡಗೆ ಏನಾಯ್ತು? ಈಕಿ ಯಾಕೆ ಇಷ್ಟು ಹೆಸರು ಮಾಡಾಕತ್ತಾನು? ಅಲ್ಲ, ಆಕಿನ ಬೈತಾನೋ ಆಕಿನ ಹೊಡಿತಾನಂತ ನಾವು ಅನ್ಕೊಂಡ್ರೆ ಇವು ನಮ್ಮೆಲ್ಲ ಕೈ ಮಾಡಾಕ್ತಾನಲ್ಲ. ಈಗ ನನ್ನ ಮ್ಯಾಗ ಕೈ ಮಾಡಿದ, ಈಗ ಹೋಗಿ ನನ್ನ ತಮ್ಮನ ಮ್ಯಾಗ ಕೈ ಮಾಡಕ್ಕೆ ನಿಂತಾನಲ್ಲ. ಏನಾಗೈತೆ ನನ್ನ ಗಂಡಗ? ಅಂಥದ್ದೇನ್ರ ಮಾಟ ಮಂತ್ರ ಮಾಡಿಸಿ ಬಂದಾಳೆ ಏನೋ ಮತ್ತಿಕ್ಕಿ. ಸಾಕು ನಿಲ್ಲಿಸ್ರಿ, ನಮ್ಮ ಅಕ್ಕನ ಹೊಡೆದ್ರಿ, ಆಕೆ ಹೊಡಿಸ್ಕೊಂಡಾಳ ಅಂತೇಳಿ ನಾನು ಹೊಡಿಸ್ಕೊತಾನಂತ ಅನ್ಕೊಂಡ್ಬಿಟ್ರೆ ನೀವು ಹೊಡೆದಂಗೆಲ್ಲ ಹೊಡಿಸ್ಕೊಳಕ್ಕೆ ಇಲ್ಲಿ ಯಾರು ಸುಮ್ಮನೆ ಬಂದಿಲ್ಲ. ಇಲ್ಲಿ ನಮಗೂ ಕೈ ಅದಾವ, ನಾವು ಕೈ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನೆ ಅದನ್ನು ಏನು ನೀವು ಹೊಡೆದ್ರೆ ನಾವು ಹೊಡೆಸ್ಕೊಂಡ್ಬಿಡ್ಬೇಕನ? ಇಲ್ಲ ಮತ್ತೆ ನೀನು ಅಂದಿರೋದನ್ನೆಲ್ಲ ಕೇಳಿಸ್ಕೊತ ಸುಮ್ಮನೆ ಇರಾಕ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು. ರಾಜೇಂದ್ರ ಅದನ್ನು ನಾನು ರಾಜೇಂದ್ರ ಹಾಳಾಕೆ ಬಿಡ್ಬಾರ್ದು. ಅಲ್ಲ, ನಮಗೆ ಜಗಳ ಹಚ್ಚಿ ತಾನಲ್ಲೇ ಕಣ್ಣೀರು ಹಾಕುವಂತ ನಾಟಕ ಮಾಡ್ಕೊತ ಕುಂತಾಳೆನ ಮಾಡ್ತಾನೆ ತಡಿಕೆ ಮೂಳಾಗ. ಈಕೆ ತುಟ್ಲ ಹಿಡಿದು ಹೇಳೋದು ದರ ಹೇಳ್ಕೊಂಡು ಹೋಗ್ಕನಿಕಿನ. ಏನೇ ನಮ್ಗ ತಂದಿಟ್ಟ ಈಗೆಲ್ಲ ಕಣ್ಣೀರು ಹಾಕುವಂಗ ನಾಟಕ ಮಾಡ್ಕೊತ ಕುಂತು ಬಿಟ್ಟೇನ? ಎಷ್ಟರ ಹೊಲಸು ಬುದ್ಧಿ ಇರಬಾರ್ದು ನಿನಗೆ, ನೀನು ನಮ್ಮ ಮನೆಗೆ ಇರಬೇಡ. ನಡೆದು ಬಿಡಿಲಿಂದ, ನಡೆದು ಬಿಡು. ಅಯ್ಯೋ ಅತ್ತೆ, ನನ್ನ ಮಾತನ್ನ ಕೇಳಿ. ಯಾಕೆ ಈ ರೀತಿ ನೀವು ಸಿಟ್ಟು ಮಾಡ್ಕೊಳಕತ್ತೀರಿ? ಇದ್ರಾಗ ನಂದೇನು ತಪ್ಪೈತಿ ಅಂತ ನಾನು ಏನು ಮಾಡೀನಿ? ನನ್ನ ಮ್ಯಾಲೆ ಯಾಕೆ ಹಿಂಗೆ ದ್ವೇಷ ಕಾರಾಕತ್ತೀರಿ ಎಲ್ಲರೂ? ನಿನಗೆ ಹಿಂಗೆ ಹೇಳಿದ್ರೆ ಕೇಳಂಗಿರ್ತಾಡಿ. ನಾನು ದರ ಎಳ್ಕೊಂಡು ಹೋಗಿ ಈ ಮನೆಯಿಂದ ಹೊರಗೆ ಹಾಕ್ತೇನೆ. ನೀನು ಅಕ್ಕಿನ ಹೊರಗೆ ಹಾಕೋಕಿನ ಮುಂಚೆ ಮೊದಲು ನಿನ್ನ ಮನೆ ಬಿಟ್ಟು ಹೊರಗೆ ಹೋಗು. ಅಕ್ಕಿ ಮನ್ಯಾಗ ಇರ್ಬೇಕಂತ ಇಲ್ಲಿ ಪಾಳ್ವೆ ಮಾಡ್ಬೇಕಂತ ಬಂದಾಳ. ಅದೇನಾರ ನನ್ನ ಮಗನಿಗೆ ಗೊತ್ತಾದ್ರೆ ನೀನು ಇವತ್ತ ಮನೆ ಬಿಟ್ಟು ಹೊರಗೆ ಹಾಕ್ತಾನ. ತಾಯಿ ಅಂತ ಹೇಳಿ ಕ್ಯಾಸ ಇಷ್ಟು ದಿನ ಅವನು ತಡ್ಕೊಂಡು ಸುಮ್ಮನೆ ಅದಾನ. ಆದ್ರೆ ಇನ್ನು ಮುಂದೆ ಅವ್ನು ಸುಮ್ಮನೆ ಇರಂಗಿಲ್ಲ. ಈ ರೀತಿ ನೀವಿಬ್ರು ಅಕ್ಕ ತಮ್ಮ ಸೇರಿಸಿ ಮನೆ ಹಾಳು ಮಾಡಕತ್ತೀರಿ, ಅವ್ರ ಜೀವನ ಸಂಸಾರ ಹಾಳು ಮಾಡತ್ತೀರಿ ಅಂತಂದ್ರೆ ಅವನು ನೋಡ್ಕೊತ ಸುಮ್ಮನೆ ಇರಂಗಿಲ್ಲ. ಅವ್ನು ಯಾರಂತ ನೀನು ಗೊತ್ತೈತೆ ಇಲ್ಲೋ? ಗೊತ್ತಿದ್ದು ಅವ್ನ ಹೆಂಡತಿ ಜೊತೆ ಈ ಥರ ಆಟ ಆಡಾಕತ್ತೀರಿ. ಇಷ್ಟು ದಿನ ನಾನು ಹೋಗ್ಲಿ ಅಂತ ಸುಮ್ಮನೆ ಆದ್ನಿ. ಕೈ ಬಿಡ ಹಾಳಾದವನ. ಅಕ್ಕ, ನಿನ್ನ ಮಗ ಬರೋ ಅಷ್ಟರಲ್ಲಿ ಇವ್ರಿಬ್ಬರನ್ನ ಒಂದು ಗತಿ ಕಾಣಿಸ್ಬೇಕು, ಇಲ್ಲ ಇವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕಬೇಕು. ಆ ರೀತಿ ಮಾಡಬೇಕು. ನಡಿ ಅಕ್ಕ, ಏನಾದರೂ ಮಾಡೋಣ. ಹಗ್ಗ ತಗೊಂಡ್ಬರೋಣ ನಡಿ. ಇವ್ರನ್ನ ಒಂದು ರೂಮ್ನಾಗ ಕಟ್ಟಿ ಹಾಕ್ಬಿಡೋಣ. ಹೇಳಮ್ಮ ಮಧು, ಹೇಳು. ನನ್ನಿಂದ ತಪ್ಪಾಗೈತಿ. ಇಷ್ಟು ದಿನ ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ನಿ. ಇವಕ್ಕೆ ಇಂಥದ್ದೆಲ್ಲ ಮಾಡಾಕತ್ರೂ ನನಗದು ಗೊತ್ತೇ ಇರಲಿಲ್ಲ. ನನ್ನ ಕಣ್ಣಿಗದು ಇವಾಗ ಬಿತ್ತು. ಇಷ್ಟು ದಿನ ನನ್ನ ಕಿವಿಗೂ ಕೇಳಿಸಿರ್ಲಿಲ್ಲ. ಅದಕ್ಕೆ ನಾನು ಅಲ್ಲಿ ನಿಂತ್ಕೊಂಡ ಕೇಳಿಸ್ಕೊತಾ ಇದ್ನಿ, ಏನು ಮಾಡ್ತಾರೋ ಏನೇನು ನಡೀತತಿ ಅಂತ ನೋಡಾಕ. ಆದ್ರೆ ಈ ರೀತಿ ಎಲ್ಲ ಮಾಡ್ತಾರಂತ ನಾನು ಅನ್ಕೊಂಡಿರ್ಕಿಲ್ಲ. ಈಗ ಗಂಡ ಅಂತೂ ನೋಡ್ದನ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕ್ತೇನೋ ಇಲ್ಲಾಂದ್ರೆ ಕೂಡ ಹಾಕ್ತಾನಂತ ಅನ್ನತ್ತಾಳ. ನಾವಿಬ್ರು ಗಟ್ಟಿಯಾಗಿ ನಿಲ್ಬೇಕು. ನೀನು ಹಿಂಗೆ ಕಣ್ಣೀರು ಹಾಕುವಂತ ಕುಂತ್ರ ಅವರು ನಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ಅದಕ್ಕೆ ಆಕಿನ ಮನೆ ಬಿಟ್ಟು ನಾನು ಹೊರಗೆ ಹಾಕ್ತಾನೆ. ಎದ್ದೇಳು ನೀನು, ಎದ್ದೇಳವ್ವ, ಎದ್ದೇಳು. ಮಾವ, ನೀವು ನನ್ನನ್ನು ಕ್ಷಮಿಸ್ಬಿಟ್ರ? ನೀವು ನನ್ನ ಸೊಸೆ ಅಂತ ಒಪ್ಕೊಂಡ್ರ? ಮಾವ, ಇವಾಗ ನಾನು ಅಳಬೇಕು ನಗಬೇಕು ನನಗೊಂದು ಗೊತ್ತಾಗ್ತಾ ಇಲ್ಲ ಮಾವ. ನಾನು ಏನು ಅಂದ್ಕೊಂಡಿದ್ನಿ ಅಂದ್ರೆ ನಾನು ಯಾರು ಇಲ್ಲಿ ಸೊಸೆ ಅಂತ ಒಪ್ಕೊಳ್ಳೋಂಗಿಲ್ಲ ಅಂತ ಅಂದ್ಕೊಂಡಿದ್ನಿ. ಆದರೆ ನೀವು ಒಪ್ಕೊಂಡಿರೋದು ನನಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅವ್ರು ಹೊಡೆದ್ರೂ ಹೊಳಿಸ್ಕೊಳಕ್ಕೆ ತಯಾರಾಗ್ಯಾನ ಮಾವ. ಅಷ್ಟು ಖುಷಿ ಆಗತ್ತೆ ನನಗೆ.
ಮೊದಲ ಎದ್ದೇಳಿ ನೀನು. ಅವ್ರು ಬರೋರಾಗ ಎದ್ದು ಗಟ್ಟಿಯಾಗಿ ನಿಲ್ಬೇಕು. ಅವ್ರಿಗೆ ಒಂದು ಗತಿ ಕಾಣಿಸ್ಬೇಕು. ತಡಿ, ಇವಾಗ ನನ್ನ ಫೋನ್ ಮಾಡಿ ಬರಕ್ಕೆ ಹೇಳ್ತಾನೆ. ಬೇಡ ಮಾವ, ಬೇಡ. ಅವ್ರಿಗೆ ಫೋನ್ ಮಾಡಬೇಡಿ. ನಾವ ಇದನ್ನ ಇಲ್ಲೇ ಬಗೆಹರಿಸ್ಬೇಕು. ನಾನು ಮಾತಾಡ್ತೀನಿ ಮಾವ, ಧೈರ್ಯದಿಂದ ನಾನು ನಿಂದಿರ್ತೀನಿ ಮಾವ. ನೀವು ಇವಾಗ ನನ್ನ ಜೊತೆ ಇದ್ದೀರಲ್ಲ, ನಂಗೆ ಅಷ್ಟೇ ಸಾಕು. ಇನ್ನು ನನಗೆ ಆನೆ ಬಲ್ಲ ಬಂದಂಗಾಯ್ತು. ಹೇಳಮ್ಮ, ನಿಧಾನವಾಗಿ ಹೇಳು ಮೇಲೆ. ಇಲ್ಲ ಮಾವ, ಇವಾಗ ನೀವು ನನ್ನ ಜೊತೆಗಿರ್ಬೇಕಾದ್ರೆ ಅವ್ರು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ನಾನು ಅವರು ಏನು ಮಾಡೋಕ್ಕಾಗಕ್ಕೂ ನಾನು ಬಿಡಂಗಿಲ್ಲ. ಸುಮ್ಮನೆ ಇರಾಗ ನಾನೇನೋ ಅವ್ರು ಅಂದಿದ್ದನ್ನು, ಅವ್ರು ಹೇಳಿದ್ದನ್ನು ಎಲ್ಲ ಕೇಳ್ತಾ, ಅವ್ರು ಅಂದಿದ್ದನ್ನು ಅನಿಸ್ಕೊತ ಇಷ್ಟೊತ್ತನ್ನು ನಿಂತಿದ್ದೀನಿ. ಯಾಕಂತಂದ್ರೆ ನೀವು ನನ್ನ ಪರವಾಗಿ ಮಾತಾಡತ್ತಾರಲ್ಲ ಅಂತ ಹೇಳಿ. ಆದ್ರೆ ಇವಾಗ ನೀವೇ ನನಗೆ ಮಾತಾಡುವಂಥ ಧೈರ್ಯ ಕೊಟ್ಟಾಗ ನಾನು ಯಾಕೆ ಸುಮ್ಮನೆ ಇರಲಿ? ಅವ್ರಿಗೆ ಸರಿಯಾಗಿ ಮಾತಾಡೋಣ ಮಾವ, ಬನ್ನಿ. ನನಗೆ ನಿಮ್ಮಂಥ ಮಾವ ಸಿಕ್ಕಾರಲ್ಲ, ನನಗೆ ಅಷ್ಟು ಖುಷಿ ಆಗ್ತಾಯಿದೆ ಮಾವ. ಅತ್ತೆಗೆ ನಾನು ಎಷ್ಟು ಹೇಳಿದ್ರು ಅವ್ರು ನನ್ನನ್ನು ನಂಬಲೇ ಇಲ್ಲ. ಅವರು ಅವ್ರ ತಮ್ಮನನ್ನು ನಂಬಿದ್ರು, ಅವಂಗನ ಸಪೋರ್ಟ್ ಮಾಡಿದ್ರು. ಆದ್ರೆ ನನಗಂತ ನೀವು ಬಂದ್ರಲ್ಲ, ನಂಗೆ ನಿಜವಾಗ್ಲೂ ಖುಷಿ ಆಗತ್ತೆ ಮಾವ, ನಿಜವಾಗ್ಲೂ ಖುಷಿ ಆಗತ್ತೈತಿ. ಅಮ್ಮ, ಬಿಡ್ಬೇಡ ಅಕ್ಕ, ಅವಳನ್ನ ಬಿಡಬೇಡ. ಸರಿಯಾಗಿ ಅವಳನ್ನ ಕೂದಲ ಎಳೆದ ದರ ಎಳ್ಕೊಂಡು ಹೋಗು. ಹಾಂ, ಸುಮ್ಮನೆ ಈಕಿನ ಫಸ್ಟ್ ಎಳೆದು ಹೋಗದ, ಆಮೇಲೆ ಈಕಿ ಕಂಡ್ರನ್ನ ಆಗ್ದಂಗೆ ಮಾಡಿಬಿಡುನು. ಅತ್ತೆ ಬಿಡಿ, ನನ್ನ ಕೂದಲನ ಬಿಡ್ತೀರೋ ಇಲ್ವ ಇವಾಗ? ಸುಮ್ಮನೆ ನೋಡಿ, ನನ್ನನ್ನು ಎದುರು ಹಾಕೋಬೇಡಿ. ನನ್ನನ್ನು ಎದುರು ಹಾಕ್ಕೊಂಡ್ರೆ ನಾನು ಏನು ಮಾಡ್ತಾನಂತ ನಿಮಗೇನೂ ಗೊತ್ತಿಲ್ಲ. ನಿಮ್ಮ ತಮ್ಮಂಗೆ ಸರಿಯಾಗಿ ಗೊತ್ತೈತಿ. ಅವನ್ನ ಕೇಳಿರ್ಬೇಕಿದ್ರ. ಏನು ಮಾಡ್ತಿದ್ದಿ ಅಂತ ಮಾಡಿ ನಾನು ನೋಡ್ತಾನೆ. ಏಯ್ ಬಿಡಿ, ನನ್ನ ಸೊಸೆ ಕೂದಲನ ಬಿಡ್ತೀಯೋ ಏನು? ನಾನು ತೆಗೆದು ಬಂದು ನಿನಗೆ ಬಾರಿಸ್ಲೋ? ಬರಿ, ಹೆಂಗೆ ಬರ್ಸ್ರಿ ಬರ್ರಿ, ನಾನು ನೋಡ್ತಾನೆ. ಏನೀಗ ಸೊಸಿ ಅಂತ ಸೊಸೆನ ತಲೆ ಮೇಲೆ ಕುಂದ್ರಾತ್ರಿ. ಗಂಗಾ, ಬಿಡಕಿನ ಬಿಡೋ. ನಾನು ಬಿಡಂಗಿಲ್ಲ. ಏನು ಮಾಡ್ತೀರಿ ಮಾಡ್ರಿ. ನಡಿಯೋ, ಇವಳನ್ನ ಎಳ್ಕೊಂಡು ಹೋಗೋನು. ನಿಮ್ಮ ಮಾವ ಅಡ್ಡ ಬಂದ್ರೆ ಅವನ್ನ ಹಿಡ್ಕೊ. ಇವಳನ್ನ ಎಳ್ಕೊಂಡು ಹೋಗಿ ಕಟ್ ಹಾಕಿನಂತ. ನೀನು ಹೇಳಿದ ಮಾತು ಕೇಳಂಗಿಲ್ಲಲ್ಲ? ನಡಿ, ನಿನಗೆ ಅಲ್ಲೇ ಬಂದು ಮಾಡ್ತಾನೆ. ಎಷ್ಟು ಹೇಳೋದ್ಲಿ ನಿನಗೆ? ಹಲ್ಕಟ್ಟು ಮೂಳ ತೊಗೊಂಡು ಬಂದೆ, ನನ್ನ ಸೊಸಿ ಕೂದಲ ಎಳ್ಕೊಂಡೆ ಇಲ್ಲಿ ಸಗಣಿಯಾಗ ಎಳ್ಕೊಂಡು ಹೋಗಿಕಿನ ಮಾಡ್ತಾನೆ. ತಡಿ, ನಿನಗೆ ಹಿಂಗೆ ಬುದ್ಧಿ ಬರಂಗಿಲ್ಲ ನಿನಗೆ. ಸರಿಯಾಗಿ ಮಾಡ್ತಾನೆ. ಬಿಡಕಿನ ಬೀಡ ಅಂತ ಹೇಳತ್ತ ನಿನಗೆ. ಇಲ್ಲ ರೀ, ನಾನು ಬಿಡಂಗಿಲ್ಲ. ನಾನು ಬಿಡಂಗಿಲ್ಲ. ನಿಮ್ಮ ಕಡೆಯಿಂದ ನನ್ನನ್ನು ಹೊಡ್ಸಿದಾಳ, ನಮ್ಮ ಗಂಡ ಹೆಂಡತಿ ಮಧ್ಯೆ ತಂದಿಟ್ಟಾಳ. ನನಗೆ ಈಗ ಈಕಿನ ಕಂಡ ಮೈ ಉರಿ ಹಾಕತ್ತ. ಈಕಿನ ನಾನು ಸುಮ್ಮನೆ ಬಿಡು ಮಾಡ್ತಾ ಇಲ್ಲ. ನಾನು ಬಿಡಂಗಿಲ್ಲ. ಈಕಿನ ಏನು ಮಾಡ್ತಾನಂತ ನನಗೆ ಗೊತ್ತಿಲ್ಲ. ಬೀಡಕಿನ ಆಕಿನ ಬಿಡದಿದ್ರೆ ಇವತ್ತು ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ಬೀಡ್ಲೇಕಿನ ಅಕ್ಕ, ಬಾಬು ನನ್ನ ಹಿಡ್ಕೊಂಡೇನು, ನೀನು ಅವಳನ್ನ ಕರ್ಕೊಂಡು ಹೋಗು. ನಿಮ್ಮ ಮುಂದನೆ ಈಗ ಎಳ್ಕೊಂಡು ಹೋಗ್ತಾನೆ. ಹೆಂಗೆ ತಡೀತೀರಿ? ತಡೀರಿ, ನಾನು ನೋಡ್ತೇನೆ. ಅತ್ತೆ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊರಿ. ಇವಾಗ ನೀವೇನಾದರೂ ಬಿಡಲಿಲ್ಲ ಅಂದ್ರೆ ನಾನು ನಿಮ್ಮ ಎದುರು ನಿಂತ್ರ ನಿಮ್ಮ ಕೈಗೆ ನನ್ನನ್ನು ತಡ್ಕೊಳಕ್ಕಾಗಂಗಿಲ್ಲ. ಆ ರೀತಿ ನಾನು ಚಿತ್ರಹಿಂಸೆ ಕೊಡ್ತೇನೆ. ಸುಮ್ಮನೆ ನನ್ನ ಬಿಟ್ಟು ಬಿಡ್ರಿ. ಹೌದು, ನೀನು ಏನು ದೇವ್ರ? ನಿನ್ನ ಕೈಯಾಗ ಏನು ಶಕ್ತಿ ಅದ? ಏನಿನ ದೆವ್ವ? ನಿನ್ನ ಮೈಯಾಗಿನ ದೆವ್ವ ಬಂದು ನಿನಗೆ ಇದ್ದಲ್ಲಿ ಪವರ್ನೆಲ್ಲ ಕೊಡಾಕ ಬಂದುಬಿಟ್ಲಿ ನನಗೆ ಹೇಳಕ್ಕೆ? ಬಾರ ಮೂಳ, ನಿನಗೀಗ ಐತಿ ಮಾರಿ ಹಬ್ಬ. ಕುರ್ಚಿ ಕಟ್ ಹಾಕಿ ಬಾರ್ಕೊಲ್ ತೊಗೊಂಡು ರವ ಹೊಡೆದ್ರೆ ಮೈಗೆಲ್ಲ ಬಾಸುಂಡಿ ಬಂದಿರ್ಬೇಕು. ಹಂಗೆ ಹೊಡಿತಾನೆ. ಈಗ ನಿನ್ನವನ ಬಾರಿ ನಿನ್ನ ಮಾಡ್ತಾನೆ. ಅಕ್ಕಿನ ಬೀಡಂತ ಹೇಳಕತ್ತ ನಿನಗೆ ನಾಚಿಕೆ ಬರಂಗಿಲ್ಲ ನಿನಗೆ? ನಿನ್ನ ಸೊಸಿ ನನ್ನ ಹಿಂಗೆ ದರ ಎಳ್ಕೊಂಡು ಹೊಂಟಿಯಲ್ಲ, ನಾಚಿಕೆ ಬರಂಗಿಲ್ಲ ನಿನಗೆ? ಮಾವ, ನೀವು ಒಂದು ಮಾತು ಹೇಳಿ. ನೀವೇನು ಅನ್ಕೊಳಂಗಿಲ್ಲ ಅಂದ್ರೆ ನಾನು ಅತ್ತೇನ ಇದೇ ರೀತಿ ಹೇಳ್ಕೊಂಡು ಹೋಗ್ಬೋದಾ? ನಿನಗಷ್ಟು ಧೈರ್ಯ ಐತೆ ನನ್ನನ್ನು ಹೇಳ್ಕೊಂಡು ಹೋಗಟ್ಟೆ? ಹೇಳ್ಕೊಂಡು ಹೋಗ ಹೇಳಿ ಮಾವ. ನೀವು ಹ್ಞೂ ಅಂದ್ರೆ ನಾನು ಇವಾಗ ಏನಂತ ತೋರಿಸ್ತಾನೆ. ಆತ್ ನನ್ನ ಮುದ್ದಿನ ಸೊಸಿಯ, ನಿನಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡು. ನಾನದ ನಿನ್ನ ಜೊತೆಗೆ. ನನ್ನ ಮಗ ಬಂದ ಮೇಲೆ ಹೆಂಗೆ ಹೇಳ್ಬೇಕು ಅನ್ನೋದು ನನಗೆ ಗೊತ್ತದ. ಕರೆಕ್ಟಾಗಿ ಮಾಡಿ ನಿನಕಿಗೆ. ಬಿಡ್ತೀವೋ ಇಲ್ಲೋ? ಬಿಡೋ ಹಳದನ ಬಿಡೋ. ಮತ್ತೆ ನೋಡಿ ಏನು ಮಾಡ್ತಾನೆ ಅಂತ ಹೇಳಿ ಬಿಡೋ. ಹಲ್ಕಟ್ಟು ಬಾಡ್ಯಾತ ಅಂದ ಬಿಡ್ತಿಲ್ಲ ನನ್ನ ಕೈನ.